ಅಭ್ಯಾಸದಲ್ಲಿ ಪ್ರಾಣಾಯಾಮ ಅಭ್ಯಾಸದ ಪ್ರಾರಂಭಿಕ ಅಭ್ಯಾಸವನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಯಾವುದೇ ರೀತಿಯ ಪ್ರಾಣಾಯಾಮನ ಅಭ್ಯಾಸವನ್ನು ಮಾಡುವಾಗ ಮುಖ್ಯವಾಗಿ ನಾವು ನೇರವಾಗಿ ಕುಳಿತುಕೊಳ್ಳೋದನ್ನ ಅಭ್ಯಾಸವನ್ನು ಮಾಡಬೇಕು. ಪ್ರಾರಂಭಿಕ ಅಭ್ಯಾಸಗಾರರು ಸುಖಾಸನದಲ್ಲಿ ಕುಳಿತು ಅಭ್ಯಾಸವನ್ನು ಮಾಡಿ, ಆನಂತರ ನಿಮಗೆ ಪದ್ಮಾಸನ, ವಜ್ರಾಸನದ ಬಗ್ಗೆ ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ. ದಂಡಾಸನ, ವಜ್ರಾಸನ, ಪದ್ಮಾಸನದ ಬಗ್ಗೆ ನಿಮಗೆ ಅಭ್ಯಾಸವನ್ನು ಕೊಡ್ತಾ ಹೋಗ್ತೀನಿ. ಆರಂಭಿಕವಾಗಿ ಅಭ್ಯಾಸ ಮಾಡ್ತಕ್ಕಂಥವ್ರು ಈ ರೀತಿ ಸುಖಾಸನದಲ್ಲಿ ಕುಳಿತು ಅಭ್ಯಾಸವನ್ನು ಮಾಡಿ. ಸುಖಾಸನ ಕುಳಿತು ಅಭ್ಯಾಸವನ್ನು ಮಾಡೋದ್ರಿಂದ ಸ್ವಲ್ಪ ನಿಧಾನವಾಗಿ ನೀವು ಪ್ರಾಣಾಯಾಮ ಅಥವಾ ಯೋಗಾಭ್ಯಾಸಕ್ಕೆ ಹೊಂದ್ಕೊಳ್ಳಿಕ್ಕೆ ಸಹಕಾರಿಯಾಗುತ್ತೆ. ನಾವು ಕಾಲನ್ನು ಎಡಗಾಲನ್ನು ಬಲಗಾಲ ಮೇಲೆ ಆಗ್ಬೋದು, ಬಲಗಾಲನ ಎಡಗಾಲ ಕಾಲ ಮೇಲೆ ಆದರೂ ಹಾಕ್ಬೋದು. ನೀವು ಈ ರೀತಿ ನಿಮಗೆ ಯಾವ ರೀತಿ ಕಾಲು ನೋವು ಬರುತ್ತೆ ಅಭ್ಯಾಸವನ್ನು ಮಾಡುವಾಗ, ಕಾಲು ನೋವು ಬಂದಾಗ ಬದಲಾಯಿಸ್ಕೊಳ್ಬೋದು. ನಿಧಾನವಾಗಿ ಉಸಿರಾಟವನ್ನು ನಿಲ್ಲಿಸಿ ಬದಲಾಯಿಸ್ಕೊಳ್ಬೋದು. ಕುಳಿತುಕೊಂಡು ನೇರವಾಗಿ ಮೊದಲು ನೀವು ಯಾವುದೇ ಒಂದು ಪ್ರಾಣಾಯಾಮನ ಶುರು ಮಾಡಬೇಕಾದ್ರೆ ಮುದ್ರೆ ಅದರಲ್ಲಿ ಮುಖ್ಯವಾಗಿ ಕೆಲಸವನ್ನು ಮಾಡುತ್ತೆ. ನಾವು ಯಾವ ಮುದ್ರೆಯನ್ನು ಇಟ್ಕೊಳ್ತೀವಿ ಆ ಮುದ್ರೆ ನಮಗೆ ಒಂದು ನಿಧಾನವಾಗಿ ನಾವು ಪ್ರಯೋಜನ ಕೊಡ್ತಾ ಬರುತ್ತೆ. ಎಲ್ಲ ಅಭ್ಯಾಸವನ್ನು ಮಾಡುವಾಗಲೂ ಕೂಡ ನಿಮಗೆ ಧ್ಯಾನ ಅಥವಾ ಧ್ಯಾನ ಮುದ್ರೆ, ಚಿನ್ಮುದ್ರೆ ಅನ್ನೋದು ನಿಮಗೆ ಬಹಳ ಉಪಯೋಗಕಾರಿಯಾಗಿರುತ್ತೆ. ಆ ಉದ್ದೇಶದಿಂದ ನೋಡಿ, ನಿಮ್ಮ ಕೈ ಎಡಭಾಗದ ಬೆರಳು, ಹೆಬ್ಬೆರಳು ಮತ್ತು ಎರಡನೇ ಬೆರಳು ಈ ರೀತಿ ತೊಡೆಯ ಮೇಲೆ ಇರಿಸ್ಕೊಳ್ಳಿ. ಎರಡು ಕೈಗಳನ್ನು ಈ ರೀತಿ ಇರಿಸ್ಕೊಂಡು ಪ್ರಾರಂಭವಾಗಿ ಎರಡು ಮೂಗಲುಸನ್ನು ತೆಗೆದುಕೊಂಡಿದ್ದೀರಿ. ಎರಡು ಮೂಗಲುಸರನ್ನು ಹೊರಗಡೆ ಹಾಕಿದ್ರಿ. ಈ ರೀತಿ 3 ಬಾರಿ ಆದ ನಂತರ ನೀವು ಪ್ರಾಣಾಯಾಮವನ್ನು ಶುರು ಮಾಡಿ. ಕೈಯನ್ನು ಧ್ಯಾನ ಮುದ್ರೆ ಇಟ್ಕೊಳ್ಳಿ. ನಿಮ್ಮ ಕೈ ಈ ರೀತಿ ಬರಬೇಕು. ಇದು ಹೆಬ್ಬೆರಳು, 3 ಮತ್ತು 4ನೇ ಬೆರಳು. 3 ಮತ್ತು 4ನೇ ಬೆರಳು ನಿಮ್ಮ ನಡುಬೆನ್ನನ್ನು ಕಂಟ್ರೋಲ್ ಮಾಡುತ್ತೆ. ಈ ಎರಡನೇ ಬೆರಳು ಮತ್ತು ಈ ಕಿರು ಬೆರಳು ನಿಮಗೆ ಬೆನ್ನಿನ ಆ ಕಡೆ ಈ ಕಡೆ ಪಾರ್ಶ್ವ ಇರುತ್ತಲ್ಲ, ಅದನ್ನು ಕಂಟ್ರೋಲ್ ಮಾಡುತ್ತೆ. ಮತ್ತು ಹೆಬ್ಬೆರಳು ನಿಮ್ಮ ನಡುಬೆನ್ನನ್ನು ಕಂಟ್ರೋಲ್ ಮಾಡುತ್ತೆ, ಅಂದರೆ ಮೇಲ್ಭಾಗವನ್ನು ಕಂಟ್ರೋಲ್ ಮಾಡುತ್ತೆ. ಈ ರೀತಿ ಇಟ್ಕೊಳ್ಳೋದ್ರಿಂದ ನಿಮಗೆ ಇದು ಕೂಡ ಒಂದು ಬೆನಿಫಿಟ್ ಇದೆ. ಅನುಲೋಮ ವಿಲೋಮದ ಅಭ್ಯಾಸವನ್ನು ನಿಮ್ಗೆ ಹೇಳ್ಕೊಡ್ತೀನಿ. ಕೈಯನ್ನು ಈ ರೀತಿ ಎಷ್ಟು ಸಾಧ್ಯವೋ ಅಷ್ಟು ಮೇಲೆ ಎತ್ತಿ ಹಿಡ್ಕೊಳ್ಳಿ. ಬಿಗಿಯಾಗಿ ಹಿಡಿಬೇಡಿ, ಸ್ವಲ್ಪ ಸಾಧಾರಣವಾಗಿ ಹಿಡ್ಕೊಳ್ಳಿ. ನಿಮ್ಮ ಬಲಮೂಗನ್ನು ಹೆಬ್ಬೆರಳಿಂದ ಮುಚ್ಚಿ ಎಡಗಡೆಯಿಂದ ಉಸಿರನ್ನು ತೆಗೆದುಕೊಳ್ಳಬೇಕು. ಹೊಟ್ಟೆಗೆ ತುಂಬಿಸುವಂಥ ಕೆಲಸವನ್ನು ಮಾಡಿ ನಿಧಾನವಾಗಿ ಅಭ್ಯಾಸವನ್ನು ಮಾಡಿ. ಆನಂತರ ಆ ಎಡಗಡೆ ಮೂಗನ್ನು ಮುಚ್ಚಿ ಬಲಗಡೆ ಮೂಗಲು ಉಸಿರನ್ನ ಈ ರೀತಿ ಬಿಡಬೇಕು. ಈ ರೀತಿ ಪ್ರತಿದಿನ ಆರಂಭದಲ್ಲಿ 5 ನಿಮಿಷ ಅಭ್ಯಾಸವನ್ನು ಮಾಡಿ. ನೀವು ಎಲ್ಲಿಂದ ಯಾವ ಮೂಗಿನಿಂದ ಉಸಿರನ್ನು ಪ್ರಾರಂಭ ಮಾಡಿದಿರೋ ಅದರ ವಿರುದ್ಧವಾಗಿ ಮೂಗಿನಲ್ಲಿ, ಅಂತಂದರೆ ಎಡ ಮೂಗಿನ ನೀವು ಪ್ರಾರಂಭ ಮಾಡಿದರೆ ಬಲ ಮೂಗಿನಲ್ಲಿ ಉಸಿರು ಬಿಟ್ಟು ಅಭ್ಯಾಸವನ್ನು ನಿಲ್ಲಿಸಿ ನಿಧಾನವಾಗಿ ನಿಮ್ಮ ಕೈಗಳನ್ನು ಯಥಾಸ್ಥಿತಿಗೆ ತೆಗೆದುಕೊಂಡು ಬಂದು, ಆನಂತರ ನಿಧಾನವಾಗಿ ಎರಡು ಮೂಗಲು ಉಸಿರು ತೆಗೆದುಕೊಂಡು ಎರಡು ಮೂಗಿನಲ್ಲಿ ಉಸಿರನ್ನ ಹೊರಗಡೆ ಬಿಟ್ಟು ಕೈಯನ್ನು ಈ ರೀತಿ ಉಜ್ಜಿಕೊಂಡು ಚೆನ್ನಾಗಿ ಉಜ್ಜಿ ಕಣ್ಣಿನ ಮೇಲೆ ಇರಿಸಿ ನಿಧಾನವಾಗಿ ರಿಲ್ಯಾಕ್ಸೇಷನ್ ಮಾಡಬೇಕು. ಇದನ್ನು ಪ್ರತಿ ಪ್ರಾಣಾಯಾಮ ಅಭ್ಯಾಸವನ್ನು ಮಾಡುವಾಗ, ಈ ಒಂದು ನಿಲ್ಲಿಸುವಾಗ ಈ ಅಭ್ಯಾಸವು ತುಂಬ ಮುಖ್ಯವಾಗಿರುತ್ತೆ. ಅಂತಂದರೆ ನೀವು ಪ್ರಾಣಾಯಾಮ ಅಭ್ಯಾಸವನ್ನು ಮುಗಿಸುವಾಗ ಇದನ್ನು ತಪ್ಪದೇ ಮಾಡಬೇಕಾಗುತ್ತೆ. ಆರಂಭದಲ್ಲಿ ಉಸಿರನ್ನು ಎರಡು ಮೂಗಲು ತೆಗೆದುಕೊಂಡು 3 ಬಾರಿ, ಅದೇ ರೀತಿ ಹೊರಗಡೆ ಬಿಟ್ಟು ನಿಲ್ಲಿಸುವಾಗಲೂ ಕೂಡ ನಿಧಾನ ಉಸಿರು ತೆಗೆದುಕೊಂಡು ಹೊರಗಡೆ ಬಿಟ್ಟು ಈ ಅಭ್ಯಾಸವನ್ನು ನಿಲ್ಲಿಸುವುದರಿಂದ ನಿಮಗೆ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸವನ್ನು ಮಾಡುತ್ತೆ. ಇದು ಅನುಲೋಮ ವಿಲೋಮ ಪ್ರಾಣಾಯಾಮದ ಒಂದು ಮೊದಲನೇ ಹಂತ. ಇದು ಅನುಲೋಮ ವಿಲೋಮದಲ್ಲಿ ಇದು 5ನೇ ಹಂತವಾಗಿದೆ. ಇದು ಆರೋಗ್ಯಕರವಾಗಿ ಅಂತ ಸ್ವಲ್ಪ ಸದೃಢವಾಗಿರ್ತಕ್ಕಂಥ ವ್ಯಕ್ತಿಗೆ ಇದು ತುಂಬ ಉಪಯೋಗಕಾರಿಯಾಗಿ ಅಭ್ಯಾಸವನ್ನು ಮಾಡ್ಬೋದು. ಇದರಿಂದ ಬೆನ್ನು ನೋವಾಗಿರ್ಬೋದು ಮತ್ತು ನೆಗಡಿ, ಶೀತ, ಕೆಮ್ಮು ಈ ರೀತಿ ಏನಾರು ಇದ್ದರೂ ಕೂಡ ಇದು ಹಂತವಾಗಿ ನಿಮಗೆ ರಿಲ್ಯಾಕ್ಸೇಷನ್ ಕೊಡ್ತಾ ಬರುತ್ತೆ. ಆ ಉದ್ದೇಶದಿಂದ ತಾವು ಅಭ್ಯಾಸವನ್ನು ಆರಂಭಿಕವಾಗಿ ಅನುಲೋಮ ವಿಲೋಮ ಮಾಡೋದು ತುಂಬ ಉತ್ತಮವಾಗಿದೆ. ನೆಕ್ಸ್ಟ್ ಮುಂದಿನ ಅಭ್ಯಾಸದಲ್ಲಿ ಇನ್ನೊಂದು ಅಭ್ಯಾಸವನ್ನು ಹೇಳ್ಕೊಡ್ಲಿಕ್ಕೆ ಬರ್ತೀವಿ. ಅದು
ಭಸ್ತ್ರಿಕಾ ಪ್ರಾಣಾಯಾಮವನ್ನು ನೆಕ್ಸ್ಟ್ ಅಭ್ಯಾಸದಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ ಸ್ನೇಹಿತರೆ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ತಮ್ಮ ಅನಿಸಿಕೆ ಅನುಭವಗಳನ್ನು ತಿಳಿಸಬೇಕಾಗಿ ವಿನಂತಿ.